ನಮ್ಮದೇ ಫ್ರೆಂಡ್ಸ್ ಈವ್ನಿಂಗ್ ಅವರು ನಮ್ಮ ಕಡೆಯಿಂದ ಎಲ್ರಿಗೂ ಸ್ವಾಗತ. ನಿನ್ನೆ ಒಂದ್ಸತಿ ರಿಕ್ಯಾಪ್ ಮಾಡಿಬಿಡೋಣ. ನಿನ್ನೆ ಏನು ಹೇಳಿದ್ವಿ ಅಂತ ಎಕ್ಸ್ಪೈರಿ ಇದೆ, ಸ್ವಲ್ಪ ಕೈಯಲ್ಲಿ ಹಿಡ್ತಾ ಇರಲಿ ಅಂತ ಹೇಳಿದ್ವಿ. ಓಕೆನಾ? ಸೊ ನಾನು ಎಕ್ಸಾಕ್ಟ್ಲಿ ಎಲ್ಲಿ ಹೇಳಿದ್ದೆ ಅಂತಂತಂದ್ರೆ ಇದೇ ಲೈನ್ ಅನ್ಕೋತೀನಿ. ಓಕೆನಾ? 26/0/20 ಮೇಲ್ಗಡೆ 25 ಮೇಲ್ಗಡೆ ಏನಾದರೂ ಕ್ವಶನ್ ಆದರೆ ಕಾಲ್ ಬೈ ಮಾಡಿ ಈ ಕಡೆ ಹೋಗಿ ಅಂತ. ಓಕೆನಾ? ಸೊ ಫುಡ್ ಕಡೆ ಅಂತೂ ನಾನು 900 ಹೇಳಿದ್ದೆ ನೋಡಿ, 900ಇಂದ ಕೆಳಗಡೆನೇ ಬಂದಿಲ್ಲ. ಹೌದಾ? ಪ್ಲ್ಯಾನ್ ಯಾವ ರೀತಿ ಇರಬೇಕು ನಮ್ಮದು ಅಂತಂತಂದರೆ, ನಾವು 900 ಕೆಳಗಡೆನೇ ನಾನು ಫುಡ್ ನೋಡ್ತೀನಿ ಅಂತ ನಿಮ್ಮದು ಕಂಡೀಷನ್ ಆಗಿರಬೇಕು. ಬಟ್ ಅದು ಓಪನ್ ಎಲ್ಲಾಗಿದೆ ಅಂತಂದರೆ ಎಕ್ಸಾಕ್ಟ್ಲಿ ನಾನು ಏನು ನಿಮಗೆ ಕೊಟ್ಟಿದ್ನೋ ಅದರ ಮೇಲ್ಗಡೆ ಅಂತ ಅಲ್ಲೇನೇ ಓಪನ್ ಆಗಿದೆ. ಹೌದಾ? 26,000ಇಂದ 26,900ಗೆ ಬರ್ತಾ ಇದೆ ಅಂದರೆ ಆಲ್ರೆಡಿ 200 ಪಾಯಿಂಟ್ ಟ್ರಾವೆಲ್ ಆಗಿದೆ. ಹೌದಾ? ನಾನಿಲ್ಲಿ 900 ಬಂದ ತಕ್ಷಣ ನಾನು ಟ್ರೇಡ್ ತೊಗೋತೀನಿ ಅಂತಂತಂದರೆ ಅದು ಇಂಪಾಸಿಬಲ್. ಅದು ರಾಂಗ್ ಎಕ್ಸಿಕ್ಯೂಟ್ ಆಗುತ್ತೆ. ಹೌದಾ? ಪ್ಲ್ಯಾನ್ ಮಾಡೋದಿದ್ರೆ ನೀವು ಇಲ್ಲೇ ಮಾಡಿ. ನಾನು ಅದೇ ಹೇಳ್ತಿರ್ತೀನಿ ನಾನು ಯಾವಾಗಲೂ. ಬೇಕಾದ್ರೆ ಇಲ್ಲಿ ಮೇಲ್ಗಡೆ ಇತ್ತು ಅಂತಂದ್ರೆ ಒಂದು 30 ಪಾಯಿಂಟ್ ಇಟ್ಟು ಬೇಕಾದ್ರೆ ಟ್ರೈ ಮಾಡಿ ಅಂತ. ಹೌದಾ? ಇಲ್ಲ ಅಕಸ್ಮಾತ್ ಏನಾದರೂ ನೋಡಿ ಇಲ್ಲಿ 30 ಪಾಯಿಂಟ್ ಮೇಲೆ ಹೋಗಿತ್ತು ಅಂತ ತಿಳ್ಕೊಳ್ಳಿ, ಅಂದರೆ 26,030 ಹೋಗಿತ್ತು ಅಂತ ಎಕ್ಸಿಟ್ ಹೊಡಿತಿದ್ರೆ ಕಾಲಲ್ಲಿ ಬೇಕಾದ್ರೆ ಎಕ್ಸಿಕ್ಯೂಟ್ ಮಾಡ್ತಿದ್ರಿ. ಇಲ್ಲ ಅಂತಂದರೆ ಒಂದು ಹಾಫ್ ಆನ್ ಅವರ್ ಅಥವಾ ಒಂದು 15 ನಿಮಿಷ ಏನೋ ಟೈಮ್ ಕೊಡ್ತಿದ್ರು, ಕ್ಯಾಂಡಲ್ ಫಾರ್ಮೇಷನ್ ನೋಡ್ಕೊಂಡು ಎಂಟ್ರಿ ತೊಗೋತಾ ಇದ್ದೀವಿ. ಹೌದಾ? ಸೊ ಅದೇ ರೀತಿ ಕೆಳಗಡೆ ಅದೇ ಪ್ಲ್ಯಾನೇ. ಅಕಸ್ಮಾತ್ ಇಲ್ಲೇನಾದರೂ ಓಪನ್ ಆಗಿತ್ತು 900 ಆಗುತ್ತಾ ಅಂತಂದರೆ 820 ಟಾರ್ಗೆಟ್ ಕೊಟ್ಟಿದ್ದೆ. ಕೆಳಗಡೆ ಏನಾದರೂ ಬಂದಿತ್ತು ಅಂದರೆ ಪಕ್ಕ ನಿಮಗೆ 100 ಪಾಯಿಂಟ್ ಟಾರ್ಗೆಟ್ ಕೊಡ್ತಾ ಇರ್ತಿತ್ತು ಪಿ ಸೈಡ್. ಬಟ್ ನಾನು ಪಿ ಸೈಡ್ ಅವಾಯ್ಡ್ ಮಾಡ್ತೀನಿ ಅಂತ ಹೇಳಿದ್ದೆ ಕಂಪ್ಲೀಟ್ ಆಗಿ. ಸೊ ಈ ರೀತಿ ವಾಲಟಿಲಿಟಿ ಇರುತ್ತೆ ಎಕ್ಸ್ಪೈರಿ ದಿನ, ಸಾಮಾನ್ಯ ಇದೆಲ್ಲ. ಅದಕ್ಕೆ ಸ್ವಲ್ಪ ಕೈಯಲ್ಲಿ ಹಿಡ್ತಾ ಇರಲಿ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ಹೌದಾ? ಸೊ ನಾನು ಲೈವ್ ಸೆಕ್ಷನಲ್ಲಿ ಕೊಟ್ಟಿದ್ದೆ ಬೆಳಗಿನ ಮಾರ್ನಿಂಗ್ ಇಲ್ಲಿಂದ, ಯಾಕಂದರೆ ರಿಜೆಕ್ಷನ್ ತೊಗೊಂಡ ತಕ್ಷಣ 1 ಗಂಟೆ ಇದು ಫಸ್ಟ್ ಕ್ಯಾಂಡಲಲ್ಲೇ. ಬೇಕಾದ್ರೆ ನೀವು 960 ಕೆಳಗಡೆ ಯಾರಾದರೂ ಟ್ರೇಡ್ ಮಾಡಿದ್ರೆ ಟ್ರೇಡ್ ಮಾಡಿ 900ವರೆಗೆ ಟಾರ್ಗೆಟ್ ಅಂತ ಹೇಳಿದ್ದೆ. ಇಲ್ಲ 760ವರೆಗೆ ಟಾರ್ಗೆಟ್ ಇರಬೇಕು ಟಾರ್ಗೆಟ್ ಕೊಟ್ಟಿದ್ದೆ. ಇಲ್ಲಿವರೆಗೂ ಟಾರ್ಗೆಟ್ ಮಾಡಿ 100 ಪಾಯಿಂಟ್ ಅಂತ. ಹೌದಾ? ಸಾರಿ, ಟಾರ್ಗೆಟ್ ಏನೋ ನೆನಪಿಲ್ಲ. ಓಕೆ ಆಯಿತಾ? ಇಲ್ಲಿಂದ ಇಲ್ಲಿ ಅಂತಂದರೆ 860 ಇರಬೇಕು, 100 ಪಾಯಿಂಟ್ 760ಅಲ್ಲಿ. ಓಕೆ. ಸೊ ಈ ಮಾರ್ಕೆಟ್ ಏನಾಗಿದೆ, ಇಲ್ಲೊಂದು ರಿಜೆಕ್ಷನ್ ತೊಗೊಂಡಿದೆ. ಮಾರ್ಕೆಟ್ ಮೇಲ್ಗಡೆಯಿಂದನೂ ಇಲ್ಲಿಂದ ಹೈನೂ ಬ್ರೇಕ್ ಆಗಿದೆ, ಈ ಕಡೆ ಲೋನು ಬ್ರೇಕ್ ಆಗಿದೆ, ಮಿಡ್ಲಲ್ಲಿ ಕೂತ್ಕೊಂಡಿದೆ. ಹೌದಾ? ನಾಳೆ ಫಸ್ಟ್ ವೀಕು ಫಸ್ಟ್ ಕ್ಯಾಂಡಲ್ ಸ್ಟಾರ್ಟ್ ಆಗುತ್ತೆ. ಒಂದ್ಸತಿ ವೀಕ್ ಫಸ್ಟ್ ಕ್ಯಾಂಡಲಲ್ಲಿ ನೋಡ್ಕೊಂಬರೋಣ ಏನಾಗುತ್ತೆ ಅಂತ. ವೀಕ್ ಕ್ಯಾಂಡಲಲ್ಲಿ ಲೈನ್ ಕರೆಕ್ಟ್ ಆಗಿದೆ, ಅದೇ ಹೇಗೆ ವರ್ಕ್ ಆಯಿತು ಅದೇ ಕ್ಯಾಂಡಲಲ್ಲಿ ಕರೆಕ್ಟ್ ಲೈನ್ ಇದೆ ಅಪ್ ಆ್ಯಂಡ್ ಡೌನು. ಸೊ ಈಸಿಯಾಗಿದೆ ನಮ್ಮ ಮಾರ್ಕೆಟು. ಸೊ ಡೇ ಕ್ಯಾಂಡಲಲ್ಲೂ ಸೇಮ್ ಇದೆ, ಹೈ ಮತ್ತು ಕ್ಲೋಸಿಂಗು 1 ಅವರಲ್ಲಿ ನೋಡಿ. 1 ಅವರಲ್ಲೂ ಸೇಮ್ ಇದೆ, ಏನೂ ಚೇಂಜ್ ಆಗಿಲ್ಲ. ಯಾವುದು ಲೋ ಬ್ರೇಕ್ ಆಗಿಲ್ಲ, ಹೈ ಬ್ರೇಕ್ ಆಗಿಲ್ಲ. ಅದಕ್ಕೆ ತುಂಬ ವಾಲಟಿಲಿಟಿ ಇರುತ್ತೆ. ಅದಕ್ಕೆ ನೋಡಿ, ಆಫ್ಟರ್ ನಾನು 12 ಗಂಟೆ ಮೇಲೆ 2 ಗಂಟೆ ಮೇಲೆ ಟ್ರೇಡ್ ಮಾಡಿ ಅಂತ ಹೇಳಿದ್ದೆ. 2 ಗಂಟೆ ಮೇಲೆ ಏನಾದರೂ ಅಕಸ್ಮಾತ್ ಟ್ರೇಡ್ ಮಾಡಿದ್ರು ಅಂತ ಸಿಕ್ಕಿಲ್ಲ. ಓಕೆ ಬಿಟ್ಬಿಡಿ, ಅದು 25 ರುಪೀಸ್ ಅದೇನು ಡೈಲಿ ಇರೋದು ನೋಡಿ. 2 ದಿನ ಸ್ಪೆಂಡ್ ಮಾಡುತ್ತೆ. ಓಕೆನಾ? ಮಾರ್ಕೆಟ್ ಇಲ್ಲೊಂದು ದಿನ ತೆಗಿತು, ಇಲ್ಲೊಂದು ದಿನ ತೆಗಿತು, ಸೇಮ್ ರೇಂಜಲ್ಲಿ, ಏನೂ ಚೇಂಜಸ್ಸೇ ಇಲ್ಲ. ಸೊ ಇನ್ನೊಂದು ಚೂರು ಬ್ಯಾಕ್ ಟೆಸ್ಟ್ ಮಾಡ್ಬೋದಾನ ಕರೆಕ್ಟಾಗಿಲ್ಲ. ಅಲ್ಲಿ 25 ಸಪೋರ್ಟ್ ಇದೆ, 26,000. ಓಕೆ ಓಕೆ. ಸೊ ಇಲ್ಲಿ ನೋಡಿ, ಒಂದು 25,830 ಅನ್ಕೊಳ್ಳಿ, 800 ಅನ್ಕೊಳ್ಳಿ. ಓಕೆ. ಅದೊಂದು ಬಿಟ್ಟು ಇದೊಂದು ರೇಂಜ್ ಇದೆ, ಎಲ್ಲಿದೆ ಅಂದರೆ 2630 ರೇಂಜ್. ಓಕೆನಾ? ಸೊ ಇನ್ ಬಿಟ್ವೀನ್ ಮೇಲೆ ಹೋದರೆ ಇಲ್ಲೊಂದು ಅದೇ ಹೇಳಿದ್ನಲ್ಲ ನಾನು ನಿಮಗೆ ಎಕ್ಸಾಂಪಲ್, ಇದನ್ನೇ ಟ್ರೇಡ್ ಮಾಡಿ. ಓಕೆನಾ? ಓಕೆ. ಮೇಲ್ಗಡೆ ಏನಾದರೂ 30 ಪಾಯಿಂಟ್ ಎಫಲ್ಲಿ ಇಟ್ಕೊಂಡು ಕೆಳಗಡೆ ಟ್ರೇಡ್ ಮಾಡಿ. ಈ ಕೆಳಗಡೆ ಏನಾದರೂ 800 ಹತ್ರ ಏನಾದರೂ ಓಪನ್ ಬಂತು ಅಂತಂದರೆ 30 ಪಾಯಿಂಟ್ ಎಫಲ್ಲಿ ಇಟ್ಕೊಂಡು ಮೇಲ್ಗಡೆ ಟ್ರೇಡ್ ಮಾಡಿ. ಅಂದರೆ ಒಂದು ಚಾನಲ್ ಇದೆ ಅಂತ ಅಂದ್ಕೊಳ್ಳಿ. ಓಕೆನಾ? ಇದು 26K, ಇದು 25,800. ಓಕೆ. ಸೊ ಇಲ್ಲಿ ಮೇಲ್ಗಡೆ ಏನಾದರೂ ಓಪನ್ ಆಯಿತು ಅಂದ್ಕೊಳ್ಳಿ, ಮಾಡಿ ಮೇಲೊಂದು 30 ಪಾಯಿಂಟ್ ಇಟ್ಕೊಂಡು ಕೆಳಗೆವರೆಗೂ ಟ್ರಾವೆಲ್ ಮಾಡಿ. ಓಕೆನಾ? ಸ್ವಲ್ಪ 950ಗೆ ಬಿ ಕೇರ್ಫುಲ್. ಓಕೆ. ಮಿಡ್ಲಲ್ಲಿ ಇಲ್ಲ ಅಂತಂದರೆ 900.
900 to 950 ಬಿ ಸಿ ಎಸ್ ಇವೆರಡು ರೇಂಜಲ್ಲಿ ಓಕೆನಾ. ಇಲ್ಲಿಂದ ಮೇಲ್ಗಡೆ ಏನಾದರೂ ಬಂತು ಅಂತಂದರೆ ಮೇಲ್ಗಡೆವರೆಗೆ ಟಾರ್ಗೆಟ್ ಮಾಡಿ ಮಂತ್ ಫುಲ್ಲು ತೆಗೆದ್ರೆ ಇದರೊಳಗೆ ತೆಗಿಬೋದು, ಹೇಳೋಕ್ಕಾಗಲ್ಲ. ಸೊ ನಮ್ಮದು ಇದೊಂದು ಪ್ಲ್ಯಾನ್ ಆಯಿತು. ಸೊ ನೆಕ್ಸ್ಟ್ ಪ್ಲ್ಯಾನ್ ಬಂದುಬಿಟ್ಟು ನಾನು ಎಲ್ಲ ಡಿಲೀಟ್ ಮಾಡಿಬಿಡ್ತೀನಿ. ಈಗೇನೋ ಕರೆಕ್ಟಾಗಿ ಇಲ್ಲೊಂದು ಲೈನ್ ಬರ್ತಾ ಇದೆ. ಈ ಎಲೆಕ್ಷನ್ ಏನಾಗ್ತಿದೆ ಯಾರಿಗೂ ಇಟ್ಟಿದೆ ಈ ಸೆಕ್ಷನ್. ಓಕೆ, ಇದರ ಮೇಲ್ಗಡೆ ಏನಾದರೂ ಸಸ್ಟೈನ್ ಆಯಿತು ಈ ಲೈನ್ಗಡೆ ಓಕೆನಾ. ಸೊ ವೀಕ್ಲಿ ಕ್ಯಾಂಡಲ್ ಪ್ರಕಾರ ನೋಡಿದ್ರೆ ಬಿಯರಿಶ್ ಅಂತ ಅನ್ಕೊಳ್ಳಿ ಓಕೆನಾ. ಕೆಳಗಡೆ ಡೌನ್ ಫಾಲ್ ಆಗುತ್ತೆ ಅನ್ಕೊಳ್ಳೋದಿದ್ರೆ ಬಿಲೋ 25,875 ಕೆಳಗಡೆ ಫಸ್ಟ್ ಟಾರ್ಗೆಟ್ ಬಂದುಬಿಟ್ಟು 800 ಅಂದ್ಕೊಳ್ಳಿ, ಲಾಸ್ಟ್ ಲಾಸ್ ಅಂದರೆ 780 ಓಕೆ. ಇಲ್ಲಿ ಬುಕ್ ಮಾಡ್ಕೊಳ್ಳಿ, ಕ್ವಾಂಟಿಟಿ 90%. ಓಕೆ, ನಾನು ಫುಡ್ ಸೈಡ್ ಅಂತೂ ಹೇಳ್ತಾ ಇದ್ದೀನಿ. ಸ್ವಲ್ಪ ಅಂದರೆ 100 ರೂಪಾಯಿ ಖರ್ಚು ಮಾಡೋದಿದ್ರೆ ಒಂದು 20 ರೂಪೀಸ್ ಖರ್ಚು ಮಾಡೋ ಥರ ಇಟ್ಕೊಳ್ಳಿ ಈ ಸೈಡ್ ಓಕೆನಾ. ಸೊ 780 ಆಗಿರ್ಬೋದು ಟಾರ್ಗೆಟು ಓಕೆ. ಲಾಸ್ಟ್ ಅಂತಂದರೆ ಅಷ್ಟೇ, ಲಾಸ್ಟ್ ಇಷ್ಟೇ ಅಂದ್ಕೊಳ್ಳಿ. ಸೊ ಮೇಲ್ಗಡೆ ಏನಾದರೂ ಸಸ್ಟೈನ್ ಆಯಿತು 26 ಇಲ್ಲಿಂದ 26 ಅಂದ್ಕೊಳ್ಳಿ. ಸೇಫ್ ಸೈಡ್ ಅಂತ ಅಂದ್ಕೊಂಡ್ಬಿಡಿ, ಸೇಫ್ ಸೈಡ್ ಅಂತ ಓಕೆ. ಸೇಫ್ ಸೈಡು ಅಂತಂತಂದರೆ 26 ಅಬೋ, ಇಲ್ಲ ಅಂತಂತಂದರೆ 25 950 ಮೇಲ್ಗಡೆನೇ ಬೇಕಾದರೆ ತೊಗೋಬೋದು, ಇಲ್ಲ ಅಂತ ಇಲ್ಲ. ಇಲ್ಲಿಂದ ಇಲ್ಲಿಗೆ 100 ಪಾಯಿಂಟ್ ಇದೆ. ಬೈ ಮಿಸ್ಟೇಕ್ ಏನಾದರೂ ಇದು ಮಾರ್ಕೆಟಲ್ಲಿ ಓಪನ್ ಆಯಿತು ಓಕೆನಾ. ಓಪನ್ ಆಗಿಬಿಟ್ರೆ ಟಾರ್ಗೆಟ್ ಬಂದುಬಿಟ್ಟು 26 160 ಇಲ್ಲಿವರೆಗೂ ಟಾರ್ಗೆಟ್ ಇದೆ. ಇದಕ್ಕೆ ಎಸ್ ಎಲ್ ಬಂದುಬಿಟ್ಟು ಸಿಕ್ಸ್ಲಿ ಅಂತಂತಂದರೆ ಸಿಕ್ಸ್ಲಿ ಅಂತಂತಿಲ್ಲ, ನಡೆಯುತ್ತೆ, ಇಲ್ಲ ಅಂತಿಲ್ಲ. 25 ಈ ಕಡೆ ಏನಾದರೂ ಓಪನ್ ಆಯಿತು ಅಂತಂತಂದರೆ 25 40 ಇಟ್ಕೊಳ್ಳಿ ಇದಕ್ಕೆ. ಇಲ್ಲೇನಾದರೂ ಓಪನ್ ಆದರೆ 990ಗೆ ಎಸ್ ಎಲ್ ಇಟ್ಕೊಳ್ಳಿ ಓಕೆನಾ. ಸೊ ಟಾರ್ಗೆಟ್ ಇಷ್ಟು ಮಾಡಿ ಇಲ್ಲೇನಾದರೂ ಓಪನ್ ಆದರೆ. ಇದಕ್ಕಂತೂ ಎಸ್ ಎಲ್ ಅಂತೂ ಕರೆಕ್ಟಾಗಿ 25 ಪಾಯಿಂಟ್ ಇದು ಇಟ್ಕೊಳ್ಳೇಬೇಕು ನೀವು. ಯಾಕಂತಂತಂದರೆ ಮೇಲ್ಗಡೆ ಇದೆ, ಆಲ್ಮೋಸ್ಟ್ ಮಾರ್ಕೆಟ್ ಮೇಲ್ಗಡೆನೇ ಇದೆ. ನೋಡಿ, ಎಲ್ಲರೂ ಬ್ರೇಕ್ ಆಗುತ್ತೆ ಅಂತ ಕಾಯ್ಕೋತ ಕೂತ್ಕೊಂಡಿದ್ದಾರೆ. ಸೊ ಅದು ಯಾವಾಗ ಆಗುತ್ತೋ ಗೊತ್ತಾಗಲ್ಲ. ಹೇಳಬೇಕು ಅಂತಂತಂದರೆ ಇನ್ನೊಂದು ಸತಿ ಕರೆಕ್ಟಾಗಿ ನೋಡ್ಕೊಂಬರೋಣ. ವೀಕ್ ಕ್ಯಾಂಡಲಲ್ಲಿ ಏನಾಗುತ್ತೆ, ಡೇ ಕ್ಯಾಂಡಲಲ್ಲಿ ಏನು ಕ್ಯಾಂಡಲ್ಸ್ ಆಗುತ್ತೆ, ಏನು ಹೇಳ್ತಾ ಇದ್ದಾವೆ ಅಂತಂದರೆ ಇಲ್ಲೊಂದು ಲೈನ್ ಬರುತ್ತೆ ನನಗೆ, ಇಲ್ಲೊಂದು ಲೈನ್ ಬರುತ್ತೆ ಹೌದಾ. ಆಲ್ಮೋಸ್ಟ್ ನಿಯರೇ ಇದ್ದೀವಿ, 100 ಪಾಯಿಂಟ್ ಅಷ್ಟೇ ದೂರ ಇದ್ದೀವಿ ನಾವು ಹೌದಾ. ಇದು ಇಲ್ಲಿ ಸಸ್ಟೈನ್ ಯಾಕೆ ಮಾಡ್ತಾ ಇದೆ ಮಾರ್ಕೆಟು ಅಂತಂದರೆ ಇನ್ನೊಂದು ಈ ಮಂತೂ ಫುಲ್ ಸಸ್ಟೈನ್ ಮಾಡಿದ್ರು ಮಾಡುತ್ತೆ, ಇಲ್ಲ ಈ ಮಂತ್ ಲಾಸ್ಟ್ ಎಕ್ಸ್ಪೈರಿದಲ್ಲಿ ತೆಗೆದ್ರೂ ಒಂದು 200 ಪಾಯಿಂಟ್ಸ್ ಕೊಡುತ್ತೆ ಮಾರ್ಕೆಟ್ ಓಕೆನಾ. ಕೊಡುತ್ತೆ ಅಂತಂದರೆ ಕೊಡ್ಬೋದು ಅಂತ ಅಷ್ಟೇ ಹೌದಾ. ಲಾಸ್ಟ್ ವೀಕಲ್ಲಿ ಇನ್ನೊಂದು ಕ್ಯಾಂಡಲ್ ಏನೋ ಹಾಕಿಬಿಟ್ಟು ಇಲ್ಲೊಂದು ಕ್ಯಾಂಡಲ್ ಏನೋ ಫಾರ್ಮೇಷನ್ ಆಗಿ ಇಲ್ಲೊಂದು ಕ್ಯಾಂಡಲ್ ಫಾರ್ಮೇಷನ್ ಆಗಿ ಆಮೇಲೆ ಮೇಲ್ಗಡೆ ಏನಾದರೂ ಇಲ್ಲ ನೆಕ್ಸ್ಟ್ ಮಂತ್ ಡಿಸೆಂಬರಲ್ಲಿ ಮೇಲೆ ಹೋಗೋ ಚಾನ್ಸಸ್ ಇದೆ ಓಕೆ. ಸೊ ಮೇಲೆ ಹೋಗ್ತಾ ಇದ್ದರೆ ಮೇಲೆ ಹೋಗ್ತಾನೆ ಇರುತ್ತೆ. ಮೋರ್ ದೆನ್ ಏನಿಲ್ಲ ಅಂತಂದರೆ 500+ ಪಾಯಿಂಟ್ ಹೋಗುತ್ತೆ ಓಕೆನಾ. ಸೊ ಅದಕ್ಕೆ ಆಮೇಲೆ ನೋಡೋಣ, ಮೇಲ್ಗಡೆ ಏನಾದರೂ ಸಸ್ಟೈನ್ ಹೋದರೆ ಮೇಲೆ ಹೋಗ್ತಾ ಇದ್ದರೆ ನೋಡೋಣ. ಮತ್ತು ಕೆಳಗಡೆ ಅಂತೂ ಬರೋ ಚಾನ್ಸಸ್ಸೇ ಇಲ್ಲ ಮಾರ್ಕೆಟು. ಬಂದಾಗ ನೋಡ್ಕೊಳೋಣ. 25,800ಗೆ ಫುಲ್ ಸ್ಟ್ರಾಂಗ್ ಸಪೋರ್ಟ್ ಇದೆ ಓಕೆನಾ. ಸೊ ಬಂದರೂ ಒಂದು ರೀಟೆಸ್ಟ್ ಈ ಕ್ಯಾಂಡಲ್ ಕೆಳಗಡೆನೇ ಏನೋ 880 ಕೆಳಗಡೆ ಬಂದು ಮತ್ತೆ 25,800 ರೀಟೆಸ್ಟ್ ಕೊಟ್ಟು ಮತ್ತೆ ಇಲ್ಲೊಂದು ಕ್ಯಾಂಡಲ್ ಬಂದು ಫಾರ್ಮೇಷನ್ ಮಾಡಿ ಈ ರೀತಿ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ. ಈ ಸತ ಮಾತ್ರ ತೆಗೆದ್ರೆ ಮಾತ್ರ ಚೆನ್ನಾಗೆ ಬುಲಿಶ್ ಮಾರ್ಕೆಟ್ ಆಗಿಬಿಡುತ್ತೆ. ಸೊ ಇದೆಲ್ಲ ಪ್ಲ್ಯಾನ್ ಎಲ್ಲ ನೆಕ್ಸ್ಟು. ಬಟ್ ನಾಳೆ ಏನಾಗುತ್ತೆ, ಫ್ರೆಶ್ ಕ್ಯಾಂಡಲ್ ಓಪನ್ ಆಗುತ್ತೆ, ನೋಡೋಣ ಎಲ್ಲಿ ಓಪನ್ ಆಗುತ್ತೆ. ಓಪನಿಂಗ್ ಕ್ಯಾಂಡಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹೌದಾ. ಅದಕ್ಕೆ ಹೇಳೋದೇನು ಅಂತಂತಂದರೆ ಬೈ ಮಿಸ್ಟೇಕ್ ಇನ್ ಬಿಟ್ವೀನ್ ಇಲ್ಲಿ ಏನಾದರೂ ಓಪನ್ ಆದರೆ ಸ್ವಲ್ಪ ಯೋಚನೆ ಮಾಡಿ ಟ್ರೈ ಮಾಡಿ ಓಕೆನಾ. ಅದೇ ಹೇಳ್ದಲ್ಲ, ಮೇಲ್ಗಡೆ ಓಪನ್ ಆದರೆ ಕೆಳಗಡೆ ಮಾಡಿ, ಕೆಳಗಡೆ ಓಪನ್ ಆಗಿ ಮೇಲ್ ಮಾಡಿ. ಬಟ್ ಎರಡು ಕಡೆ 30 ಪಾಯಿಂಟ್ ಎಸ್ ಎಲ್ ಇಟ್ಕೊಳ್ಳಿ ಓಕೆನಾ. ಕೆಳಗಡೆ ಟ್ರೇಡ್ ಮಾಡಿದ್ರೆ ಮೇಲ್ಗಡೆ 30 ಪಾಯಿಂಟ್ ಎಸ್ ಎಲ್ ಇಟ್ಕೊಳ್ಳಿ. ಒಂದು ಸತಿ ಎಸ್ ಎಲ್ ಇಟ್ಟಾದರೆ ಬಿಟ್ಬಿಡಿ, ಕ್ಲೋಸ್ ಮಾಡಿ ಟಾರ್ಗೆಟ್. ಮತ್ತೆ ಅಟ್ಲೀಸ್ಟ್ ಒಂದು ನೋಡಿ, ಸುಮಾರು ಕ್ಯಾಂಡಲ್ ಓಪನ್ ಆಗ್ತಾ ಇರುತ್ತೆ ಹೌದಾ. 1 ಅವರ್ ಕ್ಯಾಂಡಲ್ ನೋಡ್ಕೊಳ್ಳಿ.
1 ಅವರ್ ಕ್ಯಾಂಡಲ್ ನೀವು ಓಪನ್ ಮಾಡಿದಾಗ ಸುಮಾರು ಕ್ಯಾಂಡಲ್ಸ್ಗಳು ಬರ್ತಾನೆ ಇರುತ್ತೆ. ಇಲ್ಲಿ ನೋಡಿ, ಒಂದು ಕ್ಯಾಂಡಲ್ ನೀವು ಏನಾದರೂ ಮೂವ್ಮೆಂಟ್ ತೊಗೊಳ್ಳಿಲ್ಲ ಅನ್ಕೊಳ್ಳಿ, ನೆಕ್ಸ್ಟ್ ಇದು ಏನಾದರೂ ಮೂವ್ಮೆಂಟ್ ಕೊಟ್ಟೇ ಕೊಡುತ್ತೆ, ಹೌದಾ? ಆ ರೀತಿ ಪ್ಲ್ಯಾನ್ ಮಾಡಿ. ಇಲ್ಲಿ ನೋಡಿ, ಫಸ್ಟ್ ಕ್ಯಾಂಡಲಲ್ಲೇ ಕೆಳಗೆ ಬಂದ್ಬಿಡುತ್ತೆ. ಇದನ್ನು ಒಂಚೂರು ರಿಕವರಿ ಮಾಡಿ ಮೇಲ್ಗಡೆ ಹೋಗೋ ಥರ ಕಾಣಿಸುತ್ತೆ, ಹೋಗಲಿಲ್ಲ. ಅದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಅಟ್ಲೀಸ್ಟ್ ನೀವು ಇವತ್ತು 26,000ಗೆ ಬೇಕಾದರೆ ನೋಡಿ, ನೀವು 25 ಪ್ರೈಸ್ ಅಂತ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ, ಓಕೆನಾ? ಸೊ ಬೇಕಾದ್ರೆ ನೀವು 26,000 ನೋಡಿ, ಬೇಕಾದರೆ ಫುಟ್ ಎಷ್ಟಿರಬೇಕು ಅಂತ ಟಿವಿದು. ನಾನಂತೂ ಚೆಕ್ ಮಾಡಿಲ್ಲ. ನೋಡ್ಕೊಂಡ್ಬಿಟ್ಟು ನೀವೇ ಬೇಕಾದ್ರೆ ಟಾರ್ಗೆಟ್ ಮಾಡಿ ಎಷ್ಟು ಕೊಟ್ಟಿರುತ್ತೆ ಅಂತ. ಮೋರ್ ದೆನ್ ಏನಿಲ್ಲ ಅಂತಂದ್ರೆ ಒಂದು 90, 80, 70 ಪಾಯಿಂಟ್ಸ್ ಆದರೂ ಕೊಟ್ಟಿರುತ್ತೆ, ಹೌದಾ? ಸೊ ಒಂದು ಸತಿ ನೀವೇ ಚೆಕ್ ಮಾಡ್ಕೊಂಬಿಡಿ. ನಾನು ಯಾಕಂದರೆ ಎಕ್ಸ್ಪೈರ್ ಇದನ್ನು ಯಾವಾಗಲೂ ನಾನು ಟ್ರೇಡ್ ಮಾಡಿ ಅಂತಿರ್ತೀನಿ, ನಾನು ಅದನ್ನು ಆ ಎಕ್ಸಾಂಪಲ್ನ ಹೇಳ್ತಾ ಇರ್ತೀನಿ. ಸೊ ಇಷ್ಟಿಗೆ ಕ್ಲೋಸ್ ಮಾಡೋಣ. ಮತ್ತು ಕೊಟ್ಟೋದ್ರೆ ಹಂಗೆ ಜಾಸ್ತಿ ಆಗುತ್ತೆ. ಸ್ವಲ್ಪ ನನಗೆ ಡಿಟೇಲಾಗಿ ಹೇಳಿದ್ರೆ ನನಗೇನು ಅನಿಸುತ್ತೆ, ಸ್ವಲ್ಪ ಹೇಳಿದ್ದೀನಪ್ಪ ಅಂತ ನನಗೂ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ವೀಡಿಯೋನ ಲೆಂತ್ ತೊಗೊಂಡು ಹೋಗ್ತೀನಿ ಹೊರತು ವ್ಯೂಸ್ ಜಾಸ್ತಿ ಆಗಲಿ ಸೇಲಿ ಮಾಡಲಿ ಅಂತ ನಾನೇನು ಹೇಳಲ್ಲ. ಸೊ ಪರವಾಗಿಲ್ಲ, ಅದನ್ನೆಲ್ಲ ಸೈಡಿಗೆ ಇಟ್ಬಿಡಿ. ಸೊ ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಇದನ್ನು ಬೇಕಾದರೆ ನೀವು ಲೈನ್ ಇಟ್ಕೊಂಡಿರಿ, 2630 ಆಮೇಲೆ 25,900 ತೆಗೆದ್ರು. ಇನ್ನೊಂದು ಎಷ್ಟು ದಿನ ಇದೆ, ಮಂತ್ ಇನ್ನೂ ತುಂಬಾ ಇದೆ, ಇನ್ನೊಂದು 10 ಡೇಸ್ ಇದೆ. ನೋಡೋಣ ಇಲ್ಲಿಂದ ಇಲ್ಲೇ ಟ್ರಾವೆಲ್ ಮಾಡುತ್ತೋ ಅಥವಾ ನಾಳೆನೇ ಬಂದುಬಿಟ್ಟು ಮತ್ತೆ ನಾಡ್ದಿಂದ ಮೇಲ್ಗಡೆನೇ ಹೋಗ್ತಾನೆ ಇರುತ್ತೆ, ನೋಡೋಣ. ಇಲ್ಲಾಂದರೆ ಕೆಳಗಡೆ ಇಲ್ಲಿಂದ ಸಪೋರ್ಟ್ ತೊಗೊಳುತ್ತೆ, ಏಕೆಂದರೆ ನೋಡೋಣ. ಓಕೆ, ಸೊ ಏನೇ ಇದೆ ಸ್ವಲ್ಪ ಕೈಯಲ್ಲಿ ಹಿಡ್ತಾ ಇರಲಿ, ಓಕೆನಾ? ಯಾವುದೇ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿ, ಓಕೆ? ಸೊ ಯಾಕಂತಂದರೆ ಈ ಮಂತ್ ಸ್ವಲ್ಪ ನನಗೆ ಯಾಕೋ ಅನ್ನಿಸ್ತಾ ಇದೆ ಕೈಯಲ್ಲಿ ಹಿಡ್ತಾ ಇರಬೇಕು ಅಂತ, ಹೌದಾ? ಯಾಕಂದರೆ ತುಂಬ ದಿನ ಆಯಿತು ಬರೀ ಸ್ಪೆಂಡ್ ಮಾಡ್ತಾ ಇದೆ ಮಾರ್ಕೆಟ್, ಹೌದಾ? ಎಲ್ಲಿಂದ ಅಂತಂದರೆ ಅಕ್ಟೋಬರ್, ನವಂಬರ್, ಓಕೆ, ಇಲ್ಲಿಂದ ಓಕೆ 25,500ಇಂದ ಓಕೆ 26,500 ಪಾಯಿಂಟ್ ಮೂವ್ಮೆಂಟ್ ಇದೆ. ಸೊ ಇಲ್ಲಿಂದ ಕೆಳಗಡೆನೂ ಬರ್ತಾ ಇಲ್ಲ, ಇಲ್ಲಿಂದ ಮೇಲೂ ಬರೋಕ್ಕೆ ಹೋಗ್ತಾ ಇಲ್ಲ. ಅದಕ್ಕೆ ಒಂಚೂರು ಕೈಯೆಲ್ಲ ಹಿಡ್ತಾ ಇರಲಿ, ಇನ್ನೊಂದು 1 to 2 ಡೇಸ್, ಓಕೆ? ಬರೋ ದಿನದಲ್ಲಿ ನಿಮಗೆ ಒಳ್ಳೆ ಟಾರ್ಗೆಟ್ ಸಿಗ್ತಾ ಇರುತ್ತೆ ಮೇಲ್ಗೆ. ಸೊ ಅವಾಗ ಕಂಪ್ಲೀಟಾಗಿ ಈ ಕಡೆನೇ ಹೋಗ್ತಾ ಇದ್ದಾನೆ. ಯಾಕೆ ನಾನು ಈ ಕಡೆ ಸ್ವಲ್ಪ ಒಂದು 50 ಪಾಯಿಂಟ್ಸ್ ಇಟ್ಕೊಳ್ಳಿ, ಈ ಕಡೆ ಸ್ವಲ್ಪ 20 ರೂಪೀಸ್ ಇನ್ವೆಸ್ಟ್ ಮಾಡಿ, ಆ ರೀತಿ ಹೇಳ್ತಾ ಇರ್ತೀನಿ. ಸೊ ಆ ರೀತಿ ಆ ಎಕ್ಸಾಂಪಲ್ ಕೊಟ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಹೌದಾ? ಸ್ವಲ್ಪ ಫುಟ್ ಸೈಡು ಸ್ವಲ್ಪ ಅವಾಯ್ಡ್ ಮಾಡಿ, ಓಕೆ? ಸೊ ಯಾವಾಗ ಬರುತ್ತೆ ಈ ಬಿಲ್ಲು ಗೊತ್ತಾಗೋದಿಲ್ಲ. ಸೊ ಟೇಕ್ ಕೇರ್. ಇಷ್ಟ ಆದರೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಥ್ಯಾಂಕ್ ಯು.